ನಮ್ಮ ಹೋರಾಟ ಏನು ಅನ್ನುವುದನ್ನ ಕೇಳಿ. ನಾವು ಯಾರ ವಿರುದ್ಧವೂ ಪರ್ಸನಲ್ ಆಗಿ ಹೋಗೋರಲ್ಲ. ನಾವು ನಮ್ಮ ಸಂಸ್ಥೆಯ ಸಿದ್ಧಾಂತಗಳನ್ನ ಹೇಳುವಂತಹ ನಿಟ್ಟಿನಲ್ಲಿ ಬೆಳಗ್ಗೆ 10 ಗಂಟೆಯಿಂದ ನಾವು ಕಾಯ್ತಾ ಇದ್ದೀವಿ. ಇಲ್ಲಿವರೆಗೂ ಯಾರು ನ್ಯಾಯ ಕೊಡಿಸ್ತಾ ಇದ್ದ ಒಂದೇ ಒಂದು ಉದ್ದೇಶಕ್ಕೋಸ್ಕರ ಅರಬತ್ತಲೆ ಹೋರಾಟ ಮಾಡ್ತಾ ಇದ್ವಿ. ಸ್ವಾಮಿ, ನಮ್ಗೆ ಶೋಕಿ ಅಲ್ಲ ಇದು, ನಮಗೆ ನೆಸಿಟಿ. ZP ಆಫೀಸಿಂದ ಯಾರು ಬಂದಿಲ್ಲ, ಯಾರು ನಮ್ಮ ಸಮಸ್ಯೆಗಳನ್ನು ಸ್ಪಂದಿಸ್ತಾ ಇಲ್ಲ. ಸೊ ಹಾಗಾಗಿ ನಾವು ಈ ರೀತಿಯ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಶಾಂತ ರೀತಿಯಲ್ಲಿ ವರ್ತಿಸಬೇಕು ಅಂತ ಅನ್ಕೊಂಡಿದ್ದೀವಿ. ಸೊ ಹಾಗಾಗಿ ನಾವು ಯಾವ ವಾಕಿಂಗ್ ಹೋಗ್ತಾ ಇಲ್ಲ ಅಥವಾ ಎಲ್ಲೂ ನಾವು ನಡ್ಕೊಂಡು ಹೋಗ್ತಾ ಇಲ್ಲ. ನಾವು ಹೇಳ್ತಿರೋದೆಲ್ಲ ಒಂದೇ ಸ್ವಾಮಿ, ನಾವು ಕೊಟ್ಟಿರುವಂತಹ ದೂರಿಗೆ ಕ್ರಮ ಜರುಗಿಸಿ. ನಾವೊಂದು ದೂರು ಕೊಟ್ಟಿದ್ದೀವಿ, ಆ ದೂರಿಗೆ ಕ್ರಮ ಜರುಗಿಸಿ ಅಂತ ನಾವು ಸತತವಾಗಿ 1 ವಾರದಿಂದ ಕೇಳಿದು, 1 ತಿಂಗಳಿಂದ ಕೇಳಿದು, ಅದು ಇಲ್ಲಿವರೆಗೂ ಅವ್ರು ಕ್ರಮ ಜರುಗಿಸಿಲ್ಲ. ಮಾನ್ಯ ಡೆಪ್ಟಿ ಸೆಕ್ರೆಟರಿಯನ್ನು ಅಥವಾ CEO ZP ಅವರಾಗಲಿ ಅಥವಾ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳಾಗಲಿ ಗ್ರಾಮೀಣ ಅಭಿವೃದ್ಧಿಯ ಇಲಾಖೆಯ ಸಚಿವರಾಗಲಿ ಗಮನ ಹರಿಸಿಲ್ಲ. ಸೊ ಹಾಗಾಗಿ ನಾವೇ ಈ ನೆಲದಲ್ಲಿ ನಿಂತು ಪ್ರಶ್ನೆ ಮಾಡ್ತಾ ಇದ್ದೀವಿ, ತಪ್ಪಿದ್ಯಾ? ಸೊ ಹಾಗಾಗಿ ದಯಮಾಡಿ ನಿಮಗೆ ಅನ್ಯಾಯವಾಗಿದ್ದರೆ ನಿಮ್ಮನ್ನ ಕಾಪಾಡುವಂತಹ ನಿಟ್ಟಿನಲ್ಲಿ ನಮ್ಮ ಸಂಸ್ಥೆ ಓಡಾಡ್ತಾ ಇದೆ. ಸೊ ಹಾಗಾಗಿ ನಾವು ಅನ್ಯತಾ ಭಾವಿಸದೆ ನಿಮ್ಗೆ ಯಾರಿಗೋ ಒಬ್ಬರಿಗೆ ಪರ್ಸನಲ್ ಆಗಿ ಟಾರ್ಗೆಟ್ ಮಾಡ್ಬೇಕು ಅಂತಿಲ್ಲ. ನಿಮ್ಮ ಹತ್ರ ಡೇಟಾ ಇದ್ರೆ, ಮಾನ್ಯ ಮುಖ್ಯಮಂತ್ರಿಗಳು ಕಳೆದ್ರು ಅಂತ ಇದ್ರು, ಅದ್ರ ವಿರುದ್ಧನೂ ಹೋರಾಟ ಮಾಡ್ತೀವಿ. ಸೊ ನಮ್ಗೆ ಇದೇನು ಪ್ರತ್ಯೇಕ RTI ಕಾರ್ಯಕರ್ತನೇ CM ಸಿದ್ದರಾಮಯ್ಯ ಅವರ ಹಗರಣವನ್ನ ಬಯಲಿಗೆ ತಂದವರು ನಾವಲ್ಲ, ನಾವೆಲ್ಲರೂ RTI ಆಕ್ಟಿವಿಸ್ಟ್ಗಳೇ. ಸೊ ಈ RTI ಆಕ್ಟಿವಿಸ್ಟ್ಗಳ ಪ್ರಬಲತೆ, ಅವರ ಸಾರಥ್ಯ ಅಥವಾ ಸಾಮರ್ಥ್ಯ ಏನು ಅನ್ನೋದನ್ನ ನೀವು ನೋಡಿದ್ದೀರಿ. ಸೊ ಹಾಗಾಗಿ ಇವತ್ತು ನಾವು ಕೇಳ್ತಿರೋದಿಷ್ಟೇ, ನಮ್ಮ ಹೋರಾಟಕ್ಕೆ ನಿಮ್ಮ ಬೆಂಬಲವನ್ನು ಸೂಚಿಸ್ತಾ ಇಲ್ಲ. ನಿಮ್ಮ ಈ ತಾಲೂಕಿನಲ್ಲಿ ಏನಾಗ್ತಾ ಇದೆ ಅನ್ನೋ ಅರಿವನ್ನ ಮೂಡಿಸ್ತಾ ಇದ್ದೀವಿ. ಈ ತಾಲೂಕಲ್ಲಿ ಎಷ್ಟು ಜನ ಭ್ರಷ್ಟರಿದ್ದಾರೆ ಅಥವಾ ಯಾವ ರೀತಿ ನಿಮ್ಮ ಕಂಪ್ಲೇಂಟ್ ಗಳಿಗೆ ರೆಸ್ಪಾಂಡ್ ಮಾಡ್ತಾರೆ. ನೀವು ದೂರು ಕೊಟ್ರೆ ನಿಮಗೆ ಪ್ರಾಬ್ಲಮ್ ಸಾಲ್ವ್ ಆಗುತ್ತಾ ಸ್ವಾಮಿ? ನೀವು ಇವತ್ತು ಹೋಗ್ತಾ ಇದ್ದೀರಲ್ಲ, ನೀವು ಒಂದು ಗ್ರಾಮ ಪಂಚಾಯತಿಲಿ ಹೋಗಿ ಒಂದು ದೂರನ್ನ ಬಿಟ್ರೆ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನ ನೀಡ್ತಾರಾ? ಈಗ ಅವರು ಸಿಗ್ತಾರಾ? ತಾಲೂಕ್ ಪಂಚಾಯತಿಯಲ್ಲಿ ನಿಮ್ಗೆ ಅವರು ಸಿಗ್ತಾರಾ? ZP CEO ಅವರು ನೀವು ಮೀಟ್ ಮಾಡಕ್ಕಾಗುತ್ತಾ? IAS ಆಫೀಸರ್ 3 ಗಂಟೆ ಮೇಲೆ 3 ಗಂಟೆಯಿಂದ 5 ಗಂಟೆವರೆಗೂ ನಮ್ಗೆ ಒಂದು ದರ್ಶನ ಕೊಡ್ಬೇಕು ಅಂದ್ರೆ ಕೊಡ್ಬೇಕು. ಆದ್ರೆ ಇಲ್ಲಿವರೆಗೂ ಕೊಡ್ತಾ ಇಲ್ಲ. ನಾವು ಅನ್ಯಾಯವನ್ನ, ಯಾವುದೇ ಅನ್ಯಾಯವನ್ನಾದರೂ ಪ್ರತಿಭಟಿಸ್ತೀವಿ. ಅದು ನಿಮ್ಮದಾಗಿರ್ಲಿ ನಮ್ಮದಾಗಿರ್ಲಿ, ಇಲ್ಲಿ ಕೂಲಿ ಕಾರ್ಮಿಕರೆಲ್ಲ ಪ್ರಶ್ನೆ. ಈಗ ನಾವು ಒಂದು 15ರಿಂದ 20 ನಿಮಿಷ ಮೇಡಮ್ ಶಾಂತವಾಗಿರ್ತೀವಿ. 15ರಿಂದ 20 ನಿಮಿಷ, ಅರ್ಧ ಗಂಟೆ ಇರಿ ಕೂತ್ಕೊಳ್ಳಿ. ಒಂದು 20 to 30 ಮಿನಿಟ್ಸ್ ನಾವು ಶಾಂತವಾಗಿ ಕುತ್ಕೊಳ್ಳೋಣ. ಮಾನ್ಯ ZP DS ಅವರು ಬಂದು ನಮ್ಮ ಅಹವಾಲನ್ನ ಸ್ವೀಕರಿಸ್ತಾರ, ನೋಡೋಣ. ಓಕೆ, ಜೈ ಹಿಂದ್, ಜೈ ಮಾನವ ಹಕ್ಕು ಹೋರಾಟ. ಮೇಡಮ್, ನಾವು ಯಾರನ್ನ ತೊಂದರೆ ಮಾಡ್ತೀವಿ ಮೇಡಮ್? ರಘು ಸರ್ ಕೇಳಿಸ್ಕೊಳ್ಳಿ. ರಘುವರೇ, ಈಗ ನಿಮ್ಮೆಲ್ಲರಿಗೂ ಮನ್ನಣೆ ಕೊಟ್ಟು ನಿಮ್ಮ ಎಲ್ಲರಿಗೂ ಮನ್ನಣೆ ಕೊಟ್ಟು ನಾವು ಬಟ್ಟೆಯನ್ನು ಹಾಕಿದ್ದೀವಿ, ಆಯ್ತಾ? ಮತ್ತೆ ನೀವು ದಯಮಾಡಿ ಹತ್ತಿಕ್ಕುವಂತ ಪ್ರಯತ್ನ ಮಾಡಬೇಡಿ, ನಾವು ಸಹಕರಿಸ್ತೀವಿ, ಆಯ್ತಾ? ನೀವು DS ಅವ್ರು ಬಂದು ನಮ್ಮ ಅರ್ಜಿ ಸ್ವೀಕರಿಸಿ ಮಾಡಬೇಕನ್ನೋದು ಅಷ್ಟೇ ನಮ್ಮ ಅಜೆಂಡಾ. ಹಾಗಾಗಿ ಎಲ್ಲ ಯಾರಿಗೂ ಮರ್ಯಾದೆ ಕಳಿಬೇಕು ಅಂತ ಅಲ್ಲ. ಥ್ಯಾಂಕ್ ಯು ಮೇಡಮ್.